ಆತ್ಮೀಯರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಜ್ಞಾನಪೀಠ ಪ್ರಶಸ್ತಿ ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಅತ್ಯುನ್ನತ ಕೊಡುಗೆ ನೀಡಿದಂಥ ಮಹನೀಯರನ್ನು ಗುರುತಿಸಿ ನೀಡಲ್ಪಡೋದು. 1961ನೇ ಇಸ್ವಿಯೊಳಗೆ ಸ್ಥಾಪನೆ ನಡೆದಂಥ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು 1965ರಿಂದ ಈ ಪ್ರಶಸ್ತಿಯನ್ನು ನೀಡ್ತಾ ಬಂದಿದೆ. ಹಾಗಾಗಿ ಕನ್ನಡ ಸಾಹಿತ್ಯಕ್ಕೆ ಒಟ್ಟು 8 ಜನ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೊದಲನೇದಾಗಿ ಕುವೆಂಪು ಅವರಿಗೆ 1967ನೇ ಇಸ್ವಿಯೊಳಗೆ ಈ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಎರಡನೇದು ದ ರಾ ಬೇಂದ್ರೆಯವರು ನಾಲ್ಕುತಂತಿ ಕೃತಿಗೆ 1973ರಲ್ಲಿ. ಮೂರನೇದು ಶಿವರಾಮ್ ಕಾರಂತರು 1977ನೇ ಇಸ್ವಿಯೊಳಗೆ ಮುಖರ್ಜಿಯ ಕನಸುಗಳು ಎಂಬ ಕೃತಿಗೆ. ನಾಲ್ಕನೇದಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ ಈ ಕೃತಿಗೆ 1983ರೊಳಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ ವಿಕ್ರು ಗೋಕಾಕ್ ಅವರಿಗೆ ಭಾರತ ಸಿಂಧು ರಶ್ಮಿ ಕೃತಿಗೆ 1990ರೊಳಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಯು ಆರ್ ಅನಂತಮೂರ್ತಿಯವರು ಸಮಗ್ರ ಸಾಹಿತ್ಯ ಕೃತಿಗೆ 1994ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಗಿರೀಶ್ ಕಾರ್ನಾಡ್ ಇವರಿಗೆ ಸಮಗ್ರ ಸಾಹಿತ್ಯ ಕೊಡುಗೆಗಾಗಿ 1998ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ ಕೊನೆಯದಾಗಿ 8ನೇದವರು ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆಗಾಗಿ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ನೀಡಲಾಗಿದೆ. ಇಷ್ಟು ಇವತ್ತಿನ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಕನ್ನಡಕ್ಕೆ ದೊರೆತ 8 ಜನ ಮಹನೀಯರ ಕವಿಗಳ ಒಂದು ಕೃತಿಗಳು ವರ್ಷವನ್ನು ನಾವು ಈಗ ತಿಳಿದುಕೊಳ್ಳಲಾಗಿದೆ.